ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಅದು ಯಾವ ವ್ಲಾಗು ಅಂದರೆ ನಮ್ಮ ಅಕ್ಕನ ಮ್ಯಾರೇಜ್ ವ್ಲಾಗು ಮಾಡಿಲ್ಲ, ಟೈಮ್ ಸಾಲಿಲ್ಲ. ಅದಕ್ಕೆ ಇವಾಗ ಫಸ್ಟ್ ವ್ಲಾಗೇ ಅವ್ರ ಮನೆಯಿಂದ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಮದುವೆ ಆಗಿ ಆಗಲೇ 1.5 ಮಂತ್ ಆಯಿತಾ, ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನ 2 ಮಂತ್ಸ್ ಆಗಿಬಿಡುತ್ತೆ. ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ನಾನು ಮತ್ತು ಸಹನ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ. ಅಕ್ಕ ಮನೆಗೆ ಬಂದಿದ್ದೀವಿ ನೋಡಿ. ನಮಗೋಸ್ಕರ ಇವತ್ತು ನಾನ್ ವೆಜ್ ಸ್ಪೆಷಲ್. ನಮಗೋಸ್ಕರನೇ ಅಲ್ವಾ? ಸಂಡೇ ಸ್ಪೆಷಲ್. ನಮಗೋಸ್ಕರನೇ. ನಮ್ಮ ಬಾವ ನೋಡಿ ಕೇರೇ ಇಲ್ಲ. ಮತ್ತೆ ನಮ್ಮ ಅಕ್ಕೂರಂತೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಷ್ಟೊಂದು ದಿನ ಆದಮೇಲೆ ಬ್ಲಾಗ್ ಮಾಡಿ. ಅಪ್ಪ ಇದೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಚಿಕನ್ ಏನಕ್ಕೆ ಅಂದರೆ ಇದು ಚಾಪ್ಸ್ಗೆ ಮತ್ತು ಬಿರಿಯಾನಿಗೆ. ಇವಾಗ ನನ್ನ ತಂಗಿನ ತೋರಿಸಿಲ್ಲ, ಸಾರಿ ಗೈಸ್. ಸಹನ ನಾಚ್ಕೊಂಬೇಡ ಸಹನ. ಹೇಳಿ 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 ನೀವು ಹೇಳೋದು ಕರೆಕ್ಟೇ. ಅವಳಾದ್ರೆ ಯಾವಾಗೂ ಮಾಡಿರ್ತಾಳೆ. ಹೌದು ಫ್ರೆಂಡ್ಸ್, ಯಾವಾಗೂ ನಮ್ಮ ತಂಗಿ ಅಂತ ತೋರಿಸಿದ್ವಿ. ಯಾವಾಗೂ ನಮ್ಮ ತಂಗಿ ಮಲ್ಕೊಂಡೇ ಇರ್ತಾಳೆ. ಮನೆಗೆ ಬಂದ್ಬಿಟ್ಟಿರ್ ಬರೀ ಫ್ರೀ ವೈಫೈ ಇರು ಟೇಸ್ಟ್ ಮಾಡ್ತಾರೆ. ಬಂದು ಜಾಸ್ತಿ ಯೂಸ್ ಮಾಡ್ತಾಳೆ ಫ್ರೆಂಡ್ಸ್. ಬಿಟ್ಟು ಸಿಗುತ್ತೆ, ಯಾರು ಹೇಳಲ್ಲ ಕೇಳಲ್ಲ, ಇಲ್ಲಿ ಯಾರು ಬೈಯಲ್ಲ. ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ. ಇವರು ನಮ್ಮ ಹೇಮಕ್ಕ ಅವ್ರ ಮಾವ. ಮತ್ತು ಇಂಟ್ರಡ್ಯೂಸ್ ಮಾಡಿಸೋ ನಿಮ್ಮ ಮಾವನ. ನೋಡಿ ಅವ್ರ ಅತ್ತೆ ಅಡ್ರೆಸ್ ಹೇಳ್ತಿರೋದು ಸೊಸೆಗೆ. ಏನೇನೋ ಹಿಂಗೆ ಮಾತಾಡೋದು. ನಮ್ಮ ಅಕ್ಕನ ತೋರಿಸ್ಬೇಕು. ನಾನು ನೆನ್ನೆನೇ ಬಂದೆ ಆಫೀಸ್ ಮುಗಿಸ್ಕೊಂಡು. ನನ್ನ ತಂಗಿ ಗೊತ್ತಲ್ಲ, ಯಾವಾಗಲೂ ಊರಿಗೆ ಮುಂಚೆ ಬಂದಿರ್ತಾಳೆ. ನಿಟ್ಟೆ ಫ್ರೆಂಡ್ಸ್. ನನ್ನ ತಂಗಿ ಅವಳೇ ರಿವೀಲ್ ಮಾಡ್ತಿದ್ದಾಳೆ ಯಾವ ಕಾಲೇಜಲ್ಲಿ ಹೋಗ್ತಿದ್ದಾಳೆ ಅಂತ. ಸಾರಿ ಗೈಸ್. ಅವಳು ಹೆಂಗೆ ಅಂದರೆ ಸ್ವಲ್ಪ ಡಿಗ್ನಿಫೈಡ್ ಆಗಿ ಏನಾದರೂ ಹೇಳಿದ್ರೆ ಮಾತ್ರ ಹಾಕ್ಬೇಕಂತೆ. ನಿಟ್ಟೆ ಫ್ರೆಂಡ್ಸ್ ನೋಡ್ತಿದ್ರೆ ಕಾಮೆಂಟ್ ಮಾಡಿ. ಈಗ ನಾನು, ನಮ್ಮ ಅಕ್ಕ, ನನ್ನ ತಂಗಿ 3 ಜನ ಟೌನ್ಗೆ ಹೋಗ್ತಾ ಇದ್ದೀವಿ. ಟೌನೇನೆ, ಬಟ್ ಅದೇ ಏನು ಇವಳೇನು ನೈಲ್ ಪಾಲಿಶ್ ರಿಮೂವರ್ ತೊಗೊಳ್ಬೇಕು ನೋಡಿ ಗೈಸ್. ಗೇಟ್ ಹಾಕಕ್ಕೆ ಅವಳಿಗೆ ಭಾರ. ಗಾಯ್ಸ್ ಟ್ರಿಬಲ್ಸ್ ಹೋಗ್ತಾ ಇದ್ದೀವಿ. ರೋಡ್ ಹೇಗೇಗೋ ಇದೆ. ಕೈ ನೋವು ಬಂತಂತೆ ನಮ್ಮ ಅಕ್ಕಗೆ. ಆಕ್ಸಿಲರೇಟರ್ ಕೊಟ್ಟು ಬೈ ಗಾಡಿ ಇಳಿಸ್ ನೋಡಿ. ನಮ್ಮ ಬಾವ ಬಂದರು. ಗೈಸ್ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟ್ ಎಷ್ಟಪ್ಪ ಇದೆ, ಎಷ್ಟು ದೊಡ್ಡದಿದೆ ಅಂತ? ಇಷ್ಟೇ ದೊಡ್ಡದು. ಇದು ಡಿಮಾರ್ಟ್ ಅಂತಲೇ ಅನಿಸಲ್ಲ. ಡಿಮಾರ್ಟ್ ರೆಡಿ, ಸಾರಿ ಡಿಮಾರ್ಟ್ ಅಲ್ಲ, ಡಿಮಾರ್ಟ್ ರೆಡಿ. ಹೋಗೋಣ. ಕುಕ್ಕಿಂಗ್ ಸೆಟ್ಟು ಇದೆ. ಇಲ್ಲಿದೆ. ನಮ್ಮ ಬಾವ ಎಲ್ಲೋಗೋರೆ? ಓ ನಮ್ಮ ಬಾವ ಇಲ್ಲಿ. ಸನ್ಸೆಟ್ ಬರೋವರೆಗೆ ಪ್ರೂವ್ ಮಾಡ್ತೀನಿ ನೋಡಿ ಗೈಸ್. ಇದು ಸೆಕೆಂಡ್ ಫ್ಲೋರ್.
ಇದು ಯಾವುದಿದು ಏನು ಮಾರ್ಟ್ ಇದು ಮಲ್ಟಿ ಮಾರ್ಟ್ ಡಿ ಮಾರ್ಟ್ ಅಲ್ಲ ಇದು ಮಲ್ಟಿ ದೊಡ್ಡ ಗೊತ್ತಿಲ್ಲ ವ್ಲಾಗಲ್ಲಿ ಹಾಕ್ತೀನಲ್ಲ ನೋಡ್ಕೋಸೋಣ ಇಲ್ಲಿ ತಗೋ ಇದಾ ಅಷ್ಟು ಪುಟ್ಟಾಣಿ ಇದಲ್ಲ ಇದನ್ನು ತೊಗೊಂಡ್ಬಿಡಂಗ ಐತೆ ನಮ್ಮ ಮನೆಗೆ ಮತ್ತೆ ಬ್ಲೂ ಬುಕ್ಸ್ ನಮ್ಮ ಮನೇಲಿ ನೋಡಿ ಲಾಸ್ಟ್ನೇ ಫ್ಲೋರಲ್ಲಿ ಯಾರು ಇಲ್ಲ ನಾನು ಫ್ರೆಂಡ್ಸ್ ನಾಯಿ ಫ್ರೆಂಡ್ಸ್ ಇವೆರಡು ಮೊನ್ನೆ ಅವತ್ತು ದೊಡ್ಡ ಡೈರಿಗೆ 180 ರೂಪೀಸ್ ಕೊಡ್ಸಿದ್ದೀನಿ ಮತ್ತೆ ಚಿಕ್ಕ ಡೈರಿ ಇದಕ್ಕೆ 150 ರೂಪೀಸ್ ಫ್ರೆಂಡ್ಸ್ ಇಷ್ಟು 150 ಅಲ್ಲ ಅದು 170 ಫ್ರೆಂಡ್ಸ್ ಇದು 170 ಫ್ರೆಂಡ್ಸ್ ಮತ್ತೆ ಇದು ಲೇಸ್ ಕೊಡ್ಸಿದ್ದಾರೆ ಮತ್ತೆ ನನ್ನ ತಂಗಿ ಏನೋ ತಿಂಡಿ ತೊಗೊಂಡಿದ್ದಾಳೆ ಏನದು ನಿನ್ನೆ ಹೋಗಿ ಎಲ್ಲ ಬ್ಲ್ಯಾಕ್ ಫ್ಯಾಂಟಸಿ ಮಲ್ಲೇಶ್ವರಮಲ್ಲಿ ಕಾಸು ಮತ್ತೆ ಅವಳು ಒಂದು ಲೇಸ್ ತೊಗೊಂಡಿದ್ದಾಳೆ ಅಷ್ಟೇ ಕಾಸು ನನ್ನ ಹತ್ರ ಇದೇ ಗಾಯ್ಸ್ ಪತ್ನಿ ಡವ್ವು ಮಕ್ಕ ಮತ್ತೆ ನಿನ್ನೆ ಮಲ್ಲೇಶ್ವರಂಗೆ ಹೋದಾಗ ನನಗೇನು ಕೊಡಿಸಿಲ್ಲ ಅದಕ್ಕೆ ನಿನಗೆ ಅವಳಿಗೆ ಅಂತ ಸಪ್ರೇಟ್ ಅಲ್ಲ ಇದನ್ನು ಕೇಳೋವಾಗ ನಾನು ಆಫೀಸ್ ಎಷ್ಟೋ ನಾನು ಕಾಸು ಖರ್ಚು ಮಾಡಿದ್ದೀನಿ ನನ್ನ ಹತ್ರ ಇಲ್ಲ ಅದು ಎಲ್ಲೋ ಕಾಸು ಮದುವೆಗೆ ಹೋಗಿದ್ದಾರೆ ನನ್ನ ಬಿಟ್ಟು ಅದು ಹೋಗಿದ್ದಾರೆ ಲಕ್ಷ್ಮೀಶ್ನ ಕೇಳ್ಬೇಕು ನೀವು ಲಕ್ಷ್ಮೀಶ್ ಅಂದರೆ ಅವ್ರ ಹಸ್ಬೆಂಡ್ ನಿಮಗೆ ಗೊತ್ತಿರಲ್ಲ ಅವ್ರ ಹಸ್ಬೆಂಡ್ ಲಕ್ಷ್ಮೀಶ್ ಸಾಕಂದರೆ ನೋಡು ಜಾಸ್ತಿ ಇದು ಎರಡಕ್ಕೆ ಇಷ್ಟು ಅಂದ್ಕೊಂಡು ಸಾಕ ಅದನ್ನ ಕೈಯಾಗಿದೆ ಸಾಕು ಸಾಕು ಇದೆರಡು ಬೇಡವಾ ಬೆಳ್ಳುಳ್ಳಿ ನೋಡು ಬೆಳ್ಳುಳ್ಳಿ ಬೇಕಾ ಜಾಸ್ತಿ ಹಾಕಿ ಗೈಸ್ ಇವತ್ತೇನಂದರೆ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮತ್ತು ಕಬಾಬ್ ಮಸಾಲೆ ರುಬ್ಕೊಟ್ರು ಗೈಸ್ ಅವ್ರ ಮನೆಗೆ ಕೊಟ್ಟಿದ್ದು ನಾನೇ ಹುರ್ಕೊಟ್ಟು ನಾನು ಹುರ್ಕೊಂಡಿದ್ದು ಕೊಟ್ಟಿದ್ದು ಹೆಚ್ಕೊಟ್ಟಿದ್ದು ಮಾನಿ ಮತ್ತೆ ನಾನು ಹೆಚ್ಕೊಂಡಿದ್ದು ಏನೂ ಇಲ್ಲ ಬೆಳ್ಳುಳ್ಳಿ ಒಂದು ಸುಳ್ಕೊಟ್ಟಿದ್ದು ನಮ್ಮ ಅಕ್ಕ ಆ್ಯಂಡ್ ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಚಾಪ್ಸ್ ಮಾಡಬೇಕಿನ್ನ ಈಗ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಯಾಕಂದರೆ 2 ಸಲ ರುಬ್ಬಿರ್ತೀವಲ್ಲ 2 ಮಸಾಲೆ ಇದಲ್ಲ ಆಮೇಲೆ 1 ಮಸಾಲೆ ಇರುತ್ತೆ 1 ಮಸಾಲೆ ಇರಲ್ಲ ಓಕೆ ಸಾಕು ಬಿಡಿ ಮಕ್ಕ ಏನು ಮಾತಾಡ್ಬೇಕಪ್ಪ ಏನಾದರೂ ಮಾತಾಡು ನಿಂಗೆ ನಮ್ಮ ಮನೇಲಿ ಬಂದಿರೋದಕ್ಕೆ ಹೆಂಗೆ ಅನಿಸಿದೆ ಇವತ್ತೇ ಅನಿಸುತ್ತೆ 2 ಡೇಸ್ ಇರೋದು ಅವತ್ತು ಒಂದು ಸಲ 1 ಡೇ ಇದ್ದೆ ಮೀನ್ಸ್ ಈವ್ನಿಂಗ್ ಬಂದೆ ಮತ್ತು ನೆಕ್ಸ್ಟ್ ಡೇ ಆಫ್ಟರ್ನೂನ್ ಹೋದ್ವಿ ಮನೆಗೆ ಸೊ ಇವತ್ತು ನಿನ್ನೆ ಬಂದಿದ್ದು ಇವತ್ತು ಇದೆಯಾ ನಾಳೆ ಮಾರ್ನಿಂಗ್ ಹೋಗ್ತೀಯಾ ಹೆಂಗೆ ಅನ್ನಿಸ್ತಿದೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಮನೆಗೆ ಬಂದೆ ಧನ್ಯವಾದಗಳು ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿರುತ್ತೆ ಅವ್ರ ಅತ್ತೆ ಅವ್ರ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ನಾನು ನಮ್ಮ ಅಕ್ಕ ಆಬ್ವಿಯಸ್ಲಿ ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಇವರೆಲ್ಲ ಹೊಸಲ್ಲ ನಮ್ಮ ಭಾವ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಒಂಚೂರು ಹಿಂದಕ್ಕೆ ಹೋಗಿ ಮಾತಾಡು ನಮ್ಮ ಭಾವ ಮತ್ತು ಅವ್ರ ಅತ್ತೆ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಓಕೆ ಅವಾಗ ಬರ್ತೀರಾ ಆಯಿತಾ ನಾನ್ ವೆಜ್ ಮಾಡ್ತಿದ್ದಾರೆ ಬರ್ತೀನಿ ಅಫ್ಕೋರ್ಸ್ ಬರ್ತೀಯಾ ಇದು ಬಿರಿಯಾನಿಗೆ ಇಷ್ಟೇ ಪೀಸ್ ಹಾಕೋದು ನಮ್ಮ ಮನೆಯಲ್ಲಿ ಸೊ ಜಾಸ್ತಿ ಪೀಸ್ ಹಾಕಲ್ಲ ಬಿರಿಯಾನಿಗೆ ಆ್ಯಂಡ್ ಇದು ಏನಕ್ಕಪ್ಪ ಚಾಪ್ಸ್ಗೆ ಮಸಾಲೆ ರುಬ್ಬಿದ್ದೀನಿ ಚಾಪ್ಸ್ ಪ್ಲಸ್ ಬಿರಿಯಾನಿ ಎರಡಕ್ಕೂ ರುಬ್ಬಿದ್ದೀನಿ ನೀನು ನಮ್ಮ ಅಕ್ಕ ಕಬಾಬ್ ಮಾಡ್ತಿರೋದು ಈ ಕಡೆ ಬಾ ಈಗ ಅಲ್ಲಿ ಬೆಳಕು ಕಾಣ್ತಿಲ್ಲ ಓಕೆ ನಮ್ಮ ಅಕ್ಕ ಮಾಡ್ತಿರೋದು ಕಬಾಬು ಇದೆ ಫ್ರೆಂಡ್ಸ್ ಸ್ವಲ್ಪ ಲೈಟ್ ಹಾಕ್ಕೊಳ್ಳೋಣ ಅಂತಂಗೆ ಚೆನ್ನಾಗಿ ಕಾಣ್ತಿಲ್ಲ ಅಕ್ಕ ಮಾಡ್ತಿರೋದು ಕಬಾಬು ತೇಜು 1 ನಿಮಿಷ ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ಇಲ್ಲಿ ಇಲ್ಲಿ ಬರಲ್ಲ ನಮ್ಮ ಅಕ್ಕ ಮಾಡ್ತಿರೋದು ಕಬಾಬ್ ಬಿರಿಯಾನಿ ಚಾಪ್ಸು ನಾನು ಸಹ ಬಂದಿದ್ದೀವಿ ಅಂತ ಮಾಡ್ತಿರೋದು ಏನಿಲ್ಲ ಫ್ರೆಂಡ್ಸ್ ನಮ್ಮನೆ ಸಂಡೇ ಸ್ಪೆಷಲ್ ಸೊ ಅದಕ್ಕೆ ಸಂಡೇ ಹೊತ್ತು ಮಾಡೇ ಮಾಡಿ ಬರ್ತಾರೆ ಆಂಟಿ ಸ್ವಲ್ಪ ಶನಿ ಪಡ್ತಿದ್ದಾರೆ ಬರೋಕ್ಕಿಂತ ಮುಂಚೆ ನನ್ನ ಬಿರಿಯಾನಿ ಚಾಪ್ಸ್ ಕಬಾಬ್ ಎಲ್ಲ ಮಾಡ್ತಿರೋದು ನಾವು ಬಂದಿದ್ದೀವಿ ಅತ್ತೆ ಸಂಡೇ ತಾನೇ ಮಾಡ್ತಿರೋದತ್ತೆ ಬಿರಿಯಾನಿ ಕಬಾಬ್ ಒಂದು ಎಕ್ಸ್ಟ್ರಾ ಮಾಡ್ತಿದ್ದೀವಿ ಬಟ್ ನಾವು ಮಾಡಿದ್ರೆ ಸಂಡೇ ಅಂತ ತಾನೇ ಮಾಡ್ತಾ ಇರೋದು ಇದು ಸಿಕ್ಕಿರೋದು ಇವತ್ತೇನೆ ನಮ್ಮನೆಗೆ ಸಂಡೆ ಭಾನುವಾರ ಸಿಕ್ಕಿರೋದು ಸಂಡೇ ಸಂಡೇ ಸ್ಪೆಷಲ್ ಅಂತ ಮಾಡ್ತಾ ಇರೋದು ನಾವು ಅತ್ತೆ ಏನಂತಲ್ಲ ಗೊತ್ತಾ ನಾವು ಮಾಡ್ತಿರೋದೇ ಅವಳು ಬಂದಿರೋದಕ್ಕೋಸ್ಕರ ಅಷ್ಟೇ ನಾವು ಎರಡೇನು ಅಂತೆ ನೋಡಿ ಇಲ್ಲ ಇವ್ರು ಸಿಕ್ಕಿ
ಭಾನುವಾರ ಸಿಕ್ಕಿರೋದು ಒಂದು ಫ್ರೆಂಡ್ಸ್, ಸಿಕ್ಕಿದ್ದೀನಿ ಕಳ್ದೋಗಿದ್ದೆ ಅಂತಾರೆ. ಅವತ್ತು ಸರ್ಪ್ರೈಸ್ ಆಗಿ ಮಾಡ್ಕೊಟ್ಟು ನಮ್ಮನ್ನ ಕರ್ದಿಲ್ಲ ಗೈಸ್, ಹೊಟ್ಟೆ ಉರ್ಸೋರೆ. ಏನ್ ಮಾಡಿ ಸರ್ಪ್ರೈಸ್ ಆಗಿ ಅವ್ರ ಸೊಸೆಗೆ ನಾನ್ ವೆಜ್ ಮಾಡಿಕೊಟ್ಟು ನಮ್ಮನ್ನ ಕರ್ದಿಲ್ಲ, ಹೊಟ್ಟೆ ಉರ್ಸಿದ್ದಾರೆ. ವಿಡಿಯೋ ಎಲ್ಲ ಕಳಿಸ್ತೀವಿ. ಬಿರಿಯಾನಿಗೆ ಮಸಾಲ ಹಾಕ್ತೀನಿ ಸಾಕಿಷ್ಟು, ಮೈಲ್ಡಾಗಿ ಇರಬೇಕಂತೆ. ಇನ್ನೊಂಚೂರು ಹಾಕ್ಬೇಕಿತ್ತು ಪೆಜ್ಜು. ಎಷ್ಟು ಲೋಟ ಹಾಕಿ? 3 ಲೋಟ. ಎಣ್ಣೆ ಕಮ್ಮಿ ನೋಡ್ಕೊಂಡು ಬಿಟ್ಕೊಳ್ವಿ. ನಮ್ಮನೆಗೆ ಜಾಸ್ತಿ ಎಣ್ಣೆ ಎಲ್ಲ ಹಾಕೊಂಡು ತಿನ್ನಲ್ಲ ಫ್ರೆಂಡ್ಸ್ ಎಲ್ರೂ. ತೇಜು ಅಂತೂ ಎಣ್ಣೆ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಎಣ್ಣೆ ತುಪ್ಪ ಹಾಂ, ಎಣ್ಣೆ ಹಾಕಿ ಟೇಸ್ಟ್ ಕೊಟ್ಟಲ್ಲ ಅಂತೇಳು. ಎಣ್ಣೆ ಹಾಕಿಲ್ಲನೇ ಟೇಸ್ಟ್ ಕೊಡ್ಸಲ್ಲ ಅತ್ತೆ. ನಮಗೂ ನೆನ್ನೆ ಎಣ್ಣೆ ಕಮ್ಮಿ ಆಗಿತ್ತು ಗೀ ರೈಸಲ್ಲಿ. ನಾವು ಎಣ್ಣೆ ಜಾಸ್ತಿ ಹಾಕಲ್ಲಲ್ಲ. ಈ ಮಕ್ಕಳ ರೂಮ್ಗೆ ಬಂದ್ವಿ, ತೋರಿಸ್ಬೇಕಾ? ತೋರಿಸ್ತೀನಿ ರೀ ಅವ್ರ ರೂಮ್ ಇಂದ ಬಂದು. ಮಾಡ್ತೀನಿ. ಓ ಬೇಡ ಬೇಡಪ್ಪ, ನೀನು ಆಫ್ ಮಾಡು. ಓ ತೆಗಿ, ರಾಂಗ್ ಅಡ್ರೆಸ್. ತೆಗಿ ಮಕ್ಕ, ಮಾವ ಇದ್ದಾರೆ, ತೆಗಿ ಬೇಗ. ಮಾವದ ರೂಮ್ ವಿಡಿಯೋ ಮಾಡ್ಕೊಂಡು ಬಾ, ಆಮೇಲೆ ಮಾಡ್ತೀನಿ. ಎಲ್ಲಿ ಸೈಡ್ಗೆ ಹೋಗು. ಫಸ್ಟ್ ನಮ್ಮ ಮಾವದ ರೂಮ್ದು ವಿಡಿಯೋ ಮಾಡ್ಕೊಂಡು. ನೀನು ಬರೀ ಲಿಪ್ಸ್ 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 ಲಿಪ್ಸ್ಟಿಕ್ ಚೆನ್ನಾಗಿಲ್ಲ. ಯಾಕೆ ಫೋಕಸ್ ಆಗ್ತಿಲ್ಲ ಬೇಗ ಬೇಗ? ಇದು ನಮ್ಮ ಭಾವಂದು ವರ್ಕಿಂಗ್ ಪ್ಲೇಸು. ಇಲ್ಲಿಂದ ಬಂದರೆ ಇದೇನೇನು ಇಟ್ಕೊಳ್ಳೋಕ್ಕಿದೆ. ನೀನು ವರ್ಕಿಂಗ್ ಪ್ಲೇಸ್ ಇಲ್ಲಿಲ್ಲ. ನಮ್ಮ ಅಕ್ಕ, ನನ್ನ ತಂಗಿ, ಇವಳು ಯಾವಾಗಲೂ ಇಲ್ಲಿ ಮಾಡ್ಕೊಂಡು ಏನಾದ್ರು ನೋಡ್ತಾನೆ ಇರ್ತಾಳೆ. ನಾನು ಅವಾಗಲೇ ಹೇಳ್ದಲ್ಲ, ಫ್ರೀ ವೈಫೈ. ಆ್ಯಂಡ್ ಇದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಫ್ರೆಂಡ್ಸ್, ನಮ್ಮ ರೂಮ್ ಕ್ಲೀನಾಗಿ ಇರ್ತಾ ಇತ್ತು, ಇವಾಗ ಬಂದ್ಬಿಟ್ಟಲ್ಲ. ಓ ಗೈಸ್, ನಮ್ಮ ಅಕ್ಕ ಇದ್ಮೇಲೆ ರೂಮ್ ನಾನು ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ತೋರಿಸು, ನಾನು ಆ ಥರ ಎಲ್ಲ ಚೇರ್ಮನೆಲ್ಲ ಆಗ್ತಾ ಇದ್ದಿಲ್ಲ. ಕೋರ್ಸ್ ಇದು ನಾನು ಹಾಕ್ತೀನಿ. ನಮ್ಮ ಅಕ್ಕ ಇದ್ದಾರಲ್ಲ ಗೈಸ್ ಕ್ಲೀನ್ ಮಾಡೋಕ್ಕೆ. ನಮ್ಮ ಬಾಬನ್ ರೂಮ್ ಮಾಡಿಸ್ಬಿಟ್ಟು ಕಳಿಸ್ತೀನಿ ಫ್ರೆಂಡ್ಸ್. ಹಾಂ, ನೋಡಿ ನೋಡಿ ನೋಡ್ತಾರೆ. ನೋಡೋ ಆ ಥರ ಎಲ್ಲ ಕವರೆಲ್ಲ ಹಿಂಗೆ ಬಿಸಾಕೋದು. ಇಡೋಂತ ತಿಂದ್ಬಿಟ್ಟು ಹಿಂದೆ ಬಿಸಾಕೋದು. ಡವ್ ಮಾಡ್ತಾಳೆ ಗೈಸ್ ಇವಾಗ. ನಿಜ ಡವ್ ಮಾಡ್ತಿದ್ದಾಳೆ. ಇದೆಲ್ಲ ನಮ್ಮ ಅಕ್ಕ ಬಟ್ಟೆನೆ. ಬಂದು ನಂದೇ ಎಲ್ಲ ಹಾಕೊಂಡು ಹುಚ್ಚಾಕ್ತವ್ರೆ. ನಮ್ಮ ಮನೆಗೆ ಬಂದಾಗ ನಮ್ದು ಹಾಕ್ಕೊಳ್ತಾರೆ ಗೈಸ್. ಅದಕ್ಕೆ ಇಲ್ಲಿ ಬಂದಾಗ ನಾನು ಒಬ್ಳು ಹೋಗಿ ಒಂದು ಜೊತೆ ಬಟ್ಟೆ, ಇಬ್ಬರು ಬಂದು 2 ಜೊತೆ ಬಟ್ಟೆ, 2 ದಿನ 4 ಜೊತೆ ಬಟ್ಟೆ. ನೋಡಿ ಫ್ರೆಂಡ್ಸ್, ಸ್ಥಾನ ಇಲ್ಲ, ಇದು ಇಲ್ಲಿ ತಲೆ ಡವ್ ಮಾಡ್ಕೊಂಡು ಮಲಗಿರೋದು ಗೈಸ್. ಈ ಫೋನ್ ನೋಡ್ತಾಳೆ, ಇದು ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಫೋನ್ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ಈ ವಿಡಿಯೋ ನಮ್ಮ ಅಪ್ಪ ನೋಡ್ತಾರಲ್ಲ, ಅಲ್ಲೋದ್ರು ಇದೇ ಮಾಡ್ತಿದ್ದೆ ಅವತಾರ ಅಂತ ಬೈತಾರೆ ಅಂತ. ಹೌದು. ಮತ್ತೆ ನಾಳೆ ಹೋಗ್ತಿದ್ದೀವಿ, ಇಲ್ಲಿಂದ ಡೈರೆಕ್ಟ್ ಹೋಗ್ತೀನಿ ನಾನು ನಾಳೆ ಆಫೀಸ್ಗೆ ಹೋಗಬೇಕು. 2 ದಿನ ಆರಾಮಾಗಿ ಮನೇಲಿದ್ದೆ. ಇದು ಹೋಗ್ತಿದ್ದೆ. ಓಕೆ ಗೈಸ್, ನಡೀತೀವಿ. ಅದೆಲ್ಲ ಹೇಳ್ತಾರಾ? ಇಲ್ಲಿ ನಮ್ಮ ಅಕ್ಕ ಇವಾಗ ಕಬಾಬ್ ಹಾಕ್ತಾರೆ. ಕಾದೈತೆ. ನೋಡಕ್ಕೆ ತೆಗೆದಿದ್ದಾರೆ. ಸ್ವಲ್ಪ ಬಿಸಿ ಇದೆ. ಮತ್ತೆ ಬಿಸಿ ಬಿಸಿ ಬಿಸಿ.
ಫೋರ್ಕ್ ತಗೊಂಡು ಇಲ್ಲ ಹಿಂಗೆ ಬಿಡಿಸ್ಕೊಬೋದು ಬಂದ್ಬಿಟ್ಟು ಬಿಸಿ ಇದಲ್ವಾ ಬಿಡಿಸ್ಕೊಬೋದು. ಬಿಟ್ಕೊಡ್ತೀನಿ. ಒಂಚೂರು ಬೇಗ ಟೇಸ್ಟ್ ನೋಡಿ ಹೇಳಿ ನಮ್ಮಕ್ಕ ಹೆಂಗೆ ಮಾಡಿದ್ದಾರೆ. ಬಿಸಿರೋದು ಫೋರ್ಕಲ್ಲಿ ಸಾಸ್ ಮರ್ತೋಗ್ಬಿಟ್ಟಿದೆ ತೇಜು. ನೋಡ್ತಿದ್ದು ಇಲ್ಲ ನೋಡಿ ಸರ್ ನಮ್ಮಕ್ಕ ಮಾಡಿದ್ದಾರೆ. ಏನಾದರೂ ಹಾಕ್ಬೇಕಾ? ಚೆನ್ನಾಗೈತೆ. ಬೇಡವಾ? ಚೆನ್ನಾಗಿತ್ತಾ? ಪ್ರಾಮಿಸ್ ಚೆನ್ನಾಗೈತೆ. ಆಂಟಿ ಹೇಳ್ತಾರೆ ಚೆನ್ನಾಯ್ತಲ್ಲ ಆಂಟಿ. ನೀನು ಸಾನ ಚೆನ್ನಾಗೈತೆ. ಕೋಟಿಂಗ್ ಆಗಿಲ್ಲ ಏನು ತಂತದ್ದು ಬೇಡವಾ? ಏನು ಬೇಡ. ಬಿರಿಯಾನಿ, ಚಿಕನ್ ಚಾಪ್ಸ್, ಕಬಾಬ್, ಚಿಲ್ಲಿ ಸಲಾಡ್, ಹೇಮಾ. ಇದು ನಾನು ಮಾಡಿರೋದು, ನಮ್ಮ ಅಕ್ಕ ಮಾಡಿರೋದು, ನಮ್ಮ ಅಕ್ಕ ಆಂಟಿ ನೀವು ತೇಜು ಮಾಡಿರೋದು. ಮಾಡಿರೋದಲ್ಲ, ನೀನೇ ಮಾಡಿರೋದು ಅಂತ ಹೇಳಿ ಪರವಾಗಿಲ್ಲ. ನಮ್ಮ ಅಕ್ಕ ಇನ್ನೂ ಕಬಾಬ್ ಆಗ್ತಾಯಿದೆ. ಇದು ಮತ್ತು ಅದು ಯಾವುದು ಕಬಾಬ್ ಜೊತೆ ಕರ್ಬೇವಿನ ಸೊಪ್ಪು. ಚೆನ್ನಾಯ್ತಾ ನೋಡಿ, ಚೆನ್ನಾಯ್ತಾ? ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಚಾಪ್ಸು ಇದು ಚೆನ್ನಾಗಿದೆ. ನೀನು ಮಾಡಿದ್ದ ಕಬಾಬ್ ನಾನು ಮಾಡಿದೆ. ಇದೆಲ್ಲ ನೀವು ಮಾಡಿದೆ. ಕಬಾಬ್ ಚೆನ್ನಾಗಿತ್ತಲ್ವಾ? ಕಬಾಬ್ ಚೆನ್ನಾಗಿಲ್ಲ. ನಮ್ಮ ಅಕ್ಕ ನೋಡಿ ಕಬಾಬು ಚೆನ್ನಾಗೈತಾ ಮಾವ ಅಂತಿರೋದು. ರಿವ್ಯೂ ಚೆಕ್ ಮಾಡ್ಕೊಂತಿದ್ಯಾ? ರಿವ್ಯೂ ಕೊಡ್ಕೊಂತಿದ್ಯಾ? ಅದೇ ಚಾಪ್ಸ್, ಇವಾಗ ಚಾಪ್ಸ್ ರಿವ್ಯೂ. ಚಾಪ್ಸ್ ಜೊತೆ ಡಿಪ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಿಲ್ಲಿ ಬೇರೆ ಹಾಕೊಂಡು ತಿಂದು ಮತ್ತೆ ಬಿಸಿ ಬೇರೆ. ನೋಡಿದ್ರಲ್ಲ ಬ್ಲಾಗ್ ಎಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.